ಬಿಡದಿ ಟೌನ್ಶಿಪ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಮಹಿಳೆಯರು. ಸರ್ವೆಗೆ ಹೋದಂಥ ಅಧಿಕಾರಿಗಳಿಗೆ ಪೊರಕೆ ಸೇವೆಯನ್ನು ಮಾಡಿದ್ದಾರೆ. ನೋಡಿ, ಬೇಕಿತ್ತ ಅಧಿಕಾರಿಗಳಿಗೆ ಇದು ಮೊದಲೇ ರೊಚ್ಚಿಗೆದ್ದು ಹೋರಾಟ ಮಾಡ್ತಿದ್ದಾರೆ ರೈತರಲ್ಲಿ. ಪಾಪ ಅಧಿಕಾರಿಗಳಿಗೆ ಹೆಂಗೆ ಬೇಕು ಹಂಗೆ ಹೊಡೆದಿದ್ದಾರೆ ರೀ, ಅಟ್ಟಾಡಿಸ್ಕೊಂಡು ಹೊಡಿದ್ದಾರೆ. ಬಿಟ್ಟಿದ್ರೆ ಬಟ್ಟೆ ಬಿಚ್ಚಿ ಹೊಡಿತಾ ಇದ್ರು. ಅಲ್ಲಿ ಮೊದಲೇ ಒಂದು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ಈ ಟೈಮ್ನಲ್ಲಿ ಸರ್ವೆ ಮಾಡೋಕ್ಕೆ ಹೋಗಿದ್ದಾರೆ ಇವರು. ಬೆಂಗಳೂರು ದಕ್ಷಿಣದ ಮಂಡಲಹಳ್ಳಿಯಲ್ಲಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಲ್ಲು, ಇಟ್ಟಿಗೆ, ದೊಣ್ಣೆ, ಕೆಲವೊಬ್ಬರು ಮಚ್ಚು ತೊಗೊಂಡ್ಬರ್ತೀವಿ ಅಂದರು. ನೆಕ್ಸ್ಟ್ ಟೈಮ್ ಬಂದರೆ ನೀವು 2 ಕಾರುಗಳ ಗಾಜುಗಳನ್ನು ಜಖಂಗೊಳಿಸಿದ್ದಾರೆ ಮಹಿಳೆಯರು. ನೋಡಿ, ಮೊದಲೇ ಕೊತ್ತ ಕುದಿತಾ ಇದೆ ರೀ. ಅವ್ರು ಹೇಳಿದ್ರು, ಎಚ್ಚರಿಕೆ ಕೊಟ್ಟಿದ್ರು, ಅಧಿಕಾರಿಗಳು ಯಾರಾದರೂ ಸರ್ವೆಗೆ ಬಂದರೆ ನಾವು ಮಾತಾಡಲ್ಲ, ನಮ್ಮ ಕೈಲಿರೋದು ಮಾತಾಡುತ್ತೆ ಅಂತ. ನೋಡಿ, ಪೊಲೀಸರು ಮಧ್ಯಪ್ರವೇಶ ಮಾಡಿದರೂ ಕೂಡ ಬಿಡ್ತಾ ಇಲ್ಲ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಿಗೆ ಹೋಗೋದು ಬೇಕಾಗಿತ್ತಾ? ಆಯ್ತು, ನಿಮಗೆ ಪಾಪ ಮೇಲಾಧಿಕಾರಿಗಳಿಂದ ಅವ್ರಿಗೂ ಕೂಡ ಒತ್ತಡ ಇರುತ್ತೆ, ಸರ್ಕಾರದಿಂದ ಅವ್ರಿಗೂ ಕೂಡ ಪ್ರೆಷರ್ ಇರುತ್ತೆ. ಬಟ್ ಅಲ್ಲಿ ಕೆಲವು ಪ್ರದೇಶಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ನೋಟಿಫಿಕೇಶನ್ ಆಗಿದೆ. ಕೆಲವೊಬ್ಬರಿಗೆ ಆಲ್ರೆಡಿ ಆ ಪರಿಹಾರನೂ ಕೂಡ ಕೊಟ್ಟಿದ್ದಾರೆ. 2 ಕೋಟಿ ಚೆಕ್ಕನ್ನು ಕೂಡ ಕೆಲವರು ಇಸ್ಕೊಂಡಿದ್ದಾರೆ ರೈತರು. ಎಲ್ಲರೂ ಭೂಮಿ ಕೊಡೋದಿಲ್ಲ ಅಂತಲ್ಲ, ಕೆಲವರು ಕೊಟ್ಟಿದ್ದಾರೆ. ಆದರೆ ಬಹುತೇಕವಾಗಿ 3% ರೈತರು ಟೌನ್ಶಿಪ್ ಬೇಡವೇ ಬೇಡ ಅಂತ ಹೋರಾಟ ಮಾಡ್ತಿದ್ದಾರೆ. ಮಾತಾಡ್ತಾವ್ರೆ, ಇವ್ರು ಕರ್ಕೊಂಡ್ಬಂದು ಇದು ಮಾಡ್ತಾವ್ರೆ. ಜಮೀನು ಕಿತ್ತುಕೊಳ್ಳುವ ಹುನ್ನಾರ ಯಾಕೆ? ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಬಿಡದಿ ಗ್ರಾಮಸ್ಥರು. ಅಂದರೆ ರೈತರು ಮನವಿ ಮಾಡಿದ್ದಾರೆ, ಅಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಮ್ಮ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ. 80% ಮಂದಿಯ ವಿರೋಧ ಇದೆ. ಮತ್ತು ಯಾಕ್ರಿ ನಮ್ಮ ಜಮೀನು ಕಿತ್ಕೊಳ್ತೀರಿ? ರೇಷ್ಮೆ ಮಾಡ್ತಾ ಇದ್ದೀವಿ, ತೋಟಗಾರಿಕೆ ಮಾಡ್ತಾ ಇದ್ದೀವಿ, ನಮ್ಮ ತಾತ ಮುತ್ತಾತ ಕೊಟ್ಟಿರುವಂಥ ಆಸ್ತಿ ಇದು, ಬೆವರಷ್ಟು ದುಡಿದಿದ್ದಾರೆ, ನಮ್ಮಿಂದ ಕಿತ್ಕೊಳ್ತೀರಿ? ಯಾಕೆ ಇಷ್ಟೊಂದು ವಿರೋಧ ನಿಮಗೆ? ಟೌನ್ಶಿಪ್ ಪರ ಇರುವವರು ಮಾಹಿತಿ ಕೊಡಿ. 8 ಜನ ಇದ್ದಾರಪ್ಪ, ಲಿಸ್ಟ್ ಕೊಡಿ. 80% ಟೌನ್ಶಿಪ್ ಪರ ಇರುವವರ ಮಾಹಿತಿ ಕೊಡಿ. ನೀವು ಹೇಳ್ತಿರಲ್ಲ 3% ಇದ್ದಾರೆ, ಭೂಮಿ ಕೂಡ ಕಡಿದಾರೆ ಅಂತ, ಲಿಸ್ಟ್ ಕೊಡಿ. 80% ವಿರೋಧ ಇರುವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಿದ್ವಿ. ನಿಮಗೆ ಲಿಸ್ಟ್ ಬೇಕಾ? ನಾವು ಕೊಡ್ತೀವಿ. ಯಾರ್ಯಾರು ವಿರೋಧ ಮಾಡ್ತಿದ್ದಾರೋ ನಮ್ಮ ಹತ್ರ ಎಲ್ಲರದ್ದು ಲಿಸ್ಟ್ ಇದೆ, ನಾವು ಕೊಡ್ತೀವಿ, ತಗೊಳ್ಳಿ ಅಂಥೇಳಿ ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹೋರಾಟಗಾರ ಇಡ್ತಾ ಇದ್ದಾರೆ. ಮತ್ತು ರೈತರು ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ತಂದು ಜಮೀನು ಕಿತ್ತುಕೊಳ್ಳುವಂಥ ಕುತಂತ್ರವನ್ನು ನೀವು ಮಾಡ್ತಿದ್ದೀರಿ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರಗಳನ್ನು ಕೂಗಿದ್ದಾರೆ. ನೆಕ್ಸ್ಟ್ MLA ಬಂದರೂ ಹಾಗೆ ಹೊಡಿತಾರವರು. ಬಾಲಕೃಷ್ಣ ಅವರು ಬಂದರೆ ಪೊರಕೆ ಸೇವೆ ಮಾಡ್ತೀವಿ ಅಂತ ಹಲವು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಈಗ ಸ್ಯಾಂಪಲ್ ಇದು, ಅಭಿ ಪಿಕ್ಚರ್ ಬಾಕಿ ಹೈ, ಟ್ರೈಲರ್ ಇದು ಈಗ ತೋರಿಸಿದ್ದಾರೆ ರೈತರು. ಮುಂದಿನ ದಿನಗಳಲ್ಲಿ ದೊಡ್ಡ ಹಂತಕ್ಕೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ನಾವೆಲ್ಲ ರೈತ ಚಳವಳಿ 46 ವರ್ಷ ಇತಿಹಾಸ ಇದೆ. ಹೋರಾಟ ಕರ್ನಾಟಕ 42 ಸಂಘಟನೆಗಳು, ನಾವು ರೈತರು, ಕಾರ್ಮಿಕರು, ದಲಿತ ಸಂಘಟನೆಗಳೆಲ್ಲ ಇದ್ದೀವಿ. ಆ ಜನರ ಹತ್ರ ನಾವು ಯಾವುದೇ ಒಂದು ಚಳವಳಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಜನರ ಜಿನೈನ್ ಆಗಿದೆಯಾ, ನಿಜವಾಗ್ಲೂ ಜನ ವಿರೋಧ ಮಾಡ್ತಾ ಇದ್ರ, ಅಥವಾ ಇನ್ನತ್ರ ಲಾಬಿ ಇದೆಯಾ, ಅಥವಾ ರಿಯಲ್ ಎಸ್ಟೇಟ್ ಲಾಬಿ ಇದೆಯಾ, ಎಲ್ಲ ತಿಳ್ಕೊಂಡೇ ಹೋಗೋದು. ನಾವು ರಿಯಲ್ ಎಸ್ಟೇಟ್ ಮಾಡೋರೆಲ್ಲ ಅಲ್ಲೇ ಇರೋದು. ನಾವು ನಮ್ ಮಾತಾಡಕ್ ಅವಕಾಶ ಕೊಡಿ. ಸ್ಟಡಿ ಮಾಡಿ ಆ ರೈತರು ಜನ ಜೀವನಲ್ಲಿ ನಿಜಾಲು ಜಿನ ಇರೋದ್ರಿಂದ ನಾವು ಸಪೋರ್ಟ್ ಮಾಡಿದೀವಿ. ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಎಲ್ಲ ಕರ್ನಾಟಕ ಬೀದರಿಂದ ಬಂದು ಸಪೋರ್ಟ್ ಮಾಡಿದ್ದಾರೆ, ಬೆಳಗಾವಿಯಿಂದ ಬಂದು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ರಾಜಕೀಯ ಮಿಕ್ಸ್ ಮಾಡಿ ರೈತರ ಹೋರಾಟಕ್ಕೆ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸ್ತದೆ.
ಯಾವುದೋ ಒಂದು ಜನ ಚಳವಳಿ ಇಡೀ ಪ್ರಪಂಚಾದ್ಯಂತ ರೈತರ ಪರವಾಗಿ ನಿಂತಿತ್ತು. ನಾವು ಆ ರೈತಾಂದೋಲನ ಡೆಲ್ಲಿಲಿ ಮಾಡಿದಾಗ ದೇವನಹಳ್ಳಿ ವಿಷಯದಲ್ಲಿ ಇಡೀ ರಾಜ್ಯ ನಮ್ಮ ಪರವಾಗಿ ನಿಂತಿತ್ತು. ಅದರಿಂದ ರೈತರು ಅಲ್ಲಿ ಟೌನ್ಶಿಪ್ ಕೊಡಕ್ಕೆ 80 ಭಾಗ 23ನೇ ತಾರೀಕು ಮಾಡ್ತೀವಲ್ಲ, ಗೊತ್ತಾಗ್ಲಿಲ್ಲ ಯಾರು ವಿರೋಧ ಇದೆ ಯಾರು ಪರ ಇದೆ ಗೊತ್ತಾಗಿದೆ. ಇಲ್ಲಿ ಏನಾಗಿದೆ, ನಾವು ರೈತರ ನೈಜ ವಿಷಯಕ್ಕಿಂತ ರಾಜಕೀಯ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದಾವೆ. ಒಂದ್ ಕಡೆ ಅಲ್ಲಿ DK ಶಿವಕುಮಾರ್ ಕುಮಾರಸ್ವಾಮಿ ದಳ ವರ್ಸಸ್ ಕಾಂಗ್ರೆಸ್ ಇವೆಲ್ಲ ನಡಿಬೇಕು ಅಂತ ಹೇಳಿವಿ. ರಾಜಕೀಯ ಯಾವುದೇ ವ್ಯಕ್ತಿಗಳು ರಾಜ್ಯ ವ್ಯಕ್ತಿಗಳು ಸಪೋರ್ಟ್ ತಗೊಳ್ಳಿ, ಆದ್ರೆ ರೈತರದೇ ವಿಚಾರ ಹೋರಾಟದ್ದು ಅಂತ ನಾವು ಮಾಡಿದೀವಿ, ಸ್ಪಷ್ಟವಾಗಿದ್ದೀವಿ. ಇಲ್ಲಿ ರಾಜಕೀಯದಲ್ಲಿ ಯಾರದೇ ಮೇಲಾಟಕ್ಕಾಗ್ಲಿ ನಾವು ಅವಕಾಶ ಕೊಡುದಿಲ್ಲ ರೈತರಿಗೆ. ಇಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದೇ ತಡ್ಕೊಳಕ್ ಆಯ್ತಾ ಇಲ್ಲ ಇವರು ಅಪ್ಪ ಮಕ್ಳಿಗೆ. 2006ರಲ್ಲಿ ನಮ್ನೆಲ್ಲ ಹಾಳು ಮಾಡಿ 20 ವರ್ಷದಿಂದ ಹಾಳು ಮಾಡಿ ಅನ್ನ ಕಲ್ಲಿಬಿಟ್ಟು ಹೊಂಟೋದ್ರು ನಮ್ನ. ಇವಾಗ ಏನು ಅಂದ್ರೆ DK ಶಿವಕುಮಾರ್ ಆಗಿರೋ ತಡ್ಕೊಳಕ್ ಆಯ್ತಾ ಇಲ್ಲ. ಅಪ್ಪ ಮಕ್ಳು ಏನೋ ಎತ್ಕಟ್ ಮಾಡ್ತಾವ್ರೆ, ಮಾಡ್ಲಿ ಬಿಡಿ ನಾವು ಪರ ಇರೋ ಜನ ಇದ್ದೀವಲ್ವಾ, ಇದ್ ಮಾಡೋದ್ ಬಿಡಿ, ಸರ್ಕಾರದ ಗಮನ ತರ್ತೀವಿ ನಾವು. DK ಶಿವಕುಮಾರ್ ಒಳ್ಳೇದ್ ಮಾಡ್ಲಿ ಅಂತ ನಾವು ಅವ್ರ ಶುಭಾಶಯಗಳನ್ನ ಕೋರ್ ಬಂದಿದೀವಿ. ನಾವು ಅಯ್ಯೋ ಸಾರ್ ನಾವು ನೋಡಿದೀವಿ ಸರ್, ಇಲ್ಲೆಲ್ಲ ಏನೇನ್ ನಡೀತದೆ ಅಂತ ನಾವು ನೋಡಿದೀವಿ. ನಾವು JDS ಅಲ್ಲಿ ಇದ್ದೀವಿ, ಎಲ್ಲ ಇದ್ ಮಾಡಿದ್ರು, ಯಾರ್ಯಾರು ಎತ್ಕಟ್ಟಿದ್ರು, ಯಾರ್ಯಾರು ನೆನ್ನೆ JDS ಬಗ್ಗೆ ನೀವು ಮಾತಾಡ್ಕೊಳ್ಳಿ, ನಾ ರೈತ ಚಳವಳಿ ಬಗ್ಗೆ ಮಾತಾಡ್ತಿರೋದು. ಅಯ್ಯೋ ಸರ್, ಇಲ್ಲೆಲ್ಲ ನಡೀತಿದೆ, ಯಾರು ರೈತಗಳಿಲ್ಲ ಇಲ್ಲಿ, ಎಲ್ಲ ರಾಜಕೀಯ ಸ್ವಾಗತ ಮಾಡಿದೀವಿ. ಬಿಡದಿ ಹೋರಾಟ ವಿರೋಧ ಮಾಡ್ತೀವಿ. ನೆನ್ನೆ ಮುಂದೆ ಬಂದೆ ಇಲ್ಲಿ ಮೀಟಿಂಗ್ ಮಾಡಿ ನಾಳೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಎಲ್ಲ ಮಾಹಿತಿ ಕೊಟ್ಬಿಟ್ಟು ಹೋಗವ್ರು ನಿನ್ನೆ. ಅದು ಬೇಕಾದ್ರೆ ವಿಡಿಯೋ ಕಳಿಸ್ತೀವಿ. ಎಲ್ಲ ರಾಜಕೀಯ ನಡೀತಿರೋದು ಇಲ್ಲಿ. ಏನ್ ಬೇಕಾದ್ರೂ ಮಾಡ್ಬೋದು, ಪಾದಯಾತ್ರೆ ಮಾಡ್ಬೋದು, ಆದ್ರೆ ನಾವು ಚಳವಳಿಗಾರರು ಯಾವುದೇ ರಾಜಕೀಯ ಪಕ್ಷದ ಜಿಲ್ಲೆ ಮಗ ಇದಾಗಿರೋದು ತಡೆಯಕ್ಕಾಯ್ತಾ ಇಲ್ಲ ಇಲ್ಲಿ. ಮೇಡಮ್ ಇಲ್ಲಿ ಪರಿಸ್ಥಿತಿ ಹಂಗಿದೆಯಲ್ಲ ಮೇಡಮ್, 2006ರಿಂದ ಒಂದು ಟ್ರಾನ್ಸಾಕ್ಷನ್ ಆಗ್ಲಿಲ್ಲ, ರೈತರು ಭೂಮಿ ಜೀವ ನೋಡ್ತಾರೆ, ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಒಂದು ಇದ್ ಮಾಡಿಸ್ಲಿಲ್ಲ, ಯಾರು ಒಂದು ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿಸ್ಲಿಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ಒಂದು ಯಾವ ಲೇಔಟ್ ಇಲ್ಲ ಒಂದು ಇದು ಫ್ಯಾಕ್ಟ್ರಿನ ಏನೋ ಆದಾಗ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿಸ್ತಾರೆ. ಇದಾಗಿದಾಗ ಏನು ಇದು ರೆಡ್ ಝೋನ್ ಆಗಿದಾಗ ಯಾರು ಮಾಡಿಸ್ತಾರೆ ವ್ಯಾಲ್ಯೂಯೇಷನ್? ಬೆಂಗಳೂರವ್ರು ಬನ್ನಿ, 40% ಜನ ತೆಗ್ದಿ ಎಲ್ಲ ಪಾಲ್ಬಿಟ್ಟು ಇದೆ. ಕುಮಾರಸ್ವಾಮಿ 32 ಎಕರೆ ಇದೆಯಲ್ಲ, ಏನ್ ಮಾಡಿದಾರೆ ಅಲ್ಲಿ? ನಾವೆಲ್ಲ ರೈತ ಚಳವಳಿರು 46 ವರ್ಷ ಇತಿಹಾಸ ಇದೆ. ಹೋರಾಟ ಕರ್ನಾಟಕದ 42 ಸಂಘಟನೆಗಳು